ವಾರ ಬಂತಮ್ಮ ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ಗುರುವಾರ ರಾಯರನ್ನು ಸ್ವಲ್ಪ ನೆನೆಸ್ಕೊಂಡಿದ್ದು ಆಯಿತು, ಹಾಗೂ ತಮಿಳುನಾಡು ಸ್ಪೆಷಲ್ ಖಾರ ಕುಳುಂಬುನು ಕೂಡ ಮಾಡಿದ್ದಾಯಿತು. ಹೋದ ವಾರ ನಾನು ಕುಂಭಕೋಣಂಗೆ ಹೋಗಿದ್ದೆ. ಅಲ್ಲಿ ಹೋಟ್ಲಲ್ಲೆಲ್ಲ ಈ ಖಾರ ಕುಳುಂಬು ತುಂಬಾ ಟೇಸ್ಟಿಯಾಗಿತ್ತು. ಹಾಗಾಗಿ ಇದನ್ನು ಮನೇಲಿ ಮಾಡೋ ಆಸೆ ಆಯಿತು. ಮಸಾಲೆ ತುಂಬಾ ಕಟ್ಟಾಗಿರೋಂತಹ ಫೇಮಸ್ ತಮಿಳುನಾಡಿನ ಸಾರು ಇದು. ಒಂದು ಉದ್ದವಾದ ನುಗ್ಗೆಕಾಯಿನ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಂಡು ಒಂದು ಉಪ್ಪು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಪುಟ್ಟ ಆಲೂಗಡ್ಡೆ ತೊಗೊಂಡಿದ್ದೀನಿ. ಒಂದು ಮೀಡಿಯಂ ನಿಂಬೆ ಗಾತ್ರದ ಹುಣಸೆಯನ್ನು ತೊಗೊಂಡು ಅದ್ರದ್ದು ನೀರು ಮಾಡ್ಕೊಂಡಿದ್ದೀನಿ. ಈಗ ಒಂದು ಘಮ ಘಮ ಅನ್ನೋಂತಹ ಒಂದು ಮಸಾಲೆನ ರುಬ್ಕೊಳ್ಳೋಣ. ಅದೇ ಈ ಖಾರ ಕುಳುಂಬುಗೆ ಟೇಸ್ಟ್ ಕೊಡೋದು. 4 ದೊಡ್ಡ ಒಣಮೆಣಸು, ಒಂದು ದೊಡ್ಡ ಸ್ಪೂನ್ನಲ್ಲಿ ಕೊತ್ತಂಬರಿ ಬೀಜ, ಅದೇ ಸ್ಪೂನ್ನ ಅರ್ಧ ಭಾಗ ಜೀರಿಗೆ ಹಾಗೂ ಕಾಳುಮೆಣಸು, ಅದೇ ಸ್ಪೂನ್ನ ಗಿರ್ಧ ಭಾಗ ಸೋಂಪು, 20 ಮೆಂತ್ಯ ಕಾಳುಗಳು ಹಾಗೂ ಒಂದು ಪುಟ್ಟ ಹಿಡಿ ಕೊಬ್ಬರಿ, 4 ಕರ್ಬೇವಿನ ಕಡ್ಡಿಗಳು, ಅರ್ಧ ಈರುಳ್ಳಿ, 4 ದೊಡ್ಡ ಬೆಳ್ಳುಳ್ಳಿ ಎಸಳುಗಳು ಹಾಗೂ ದೊಡ್ಡ ಗೋಲಿ ಗಾತ್ರದ ಬೆಲ್ಲ. ಒಂದು ಪುಟ್ಟ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ನಾನು ಒಣಮೆಣಸನ್ನು ಲೈಟಾಗಿ ಹುರ್ಕೊಂಡೆ. ಇದು ಬೇಗನೆ ಕಪ್ಪಾಗ್ಬಿಡುತ್ತೆ, ಹಾಗಾಗಿ ತುಂಬ ಹುರಿಯೋಕ್ಕೆ ಹೋಗಬೇಡಿ, ಎಲ್ಲ ಸಿಮ್ಮಲ್ಲೇ ಇಟ್ಕೊಂಡು ಹುರಿಬೇಕು. ಆನಂತರ ತೋರಿಸಿದಂತಹ ಎಲ್ಲ ಮಸಾಲೆಗಳನ್ನು ನಾನು ಒಟ್ಟಿಗೆ ಹಾಕಿ ಹುರಿದ್ಬಿಟ್ಟೆ. ಕೆಲವರೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹುರಿತಾರೆ. ನಾನು ಸಿಮ್ಮಲ್ಲಿ ಇಟ್ಕೊಂಡು ಏನು ಜಾಸ್ತಿ ಓವರ್ ರೋಸ್ಟ್ ಆಗದೆ ಇರೋದಂಗೆ ನಿಧಾನವಾಗಿ ಹುರಿದಿರೋದ್ರಿಂದ ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ಮೆಂತ್ಯ ಬೇಗನೆ ಸಿಡಿಯೋಕ್ಕೆ ಶುರು ಆಗುತ್ತೆ. ತುಂಬ ಪೇಷನ್ಸ್ ಇರೋರು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಡ್ರೈ ರೋಸ್ಟ್ ಕೂಡ ಮಾಡ್ಕೋತಾರೆ. ಕರಿಬೇವನ್ನಂತೂ ಬಿಡಲೇಬೇಡಿ, ಇದು ತುಂಬಾ ಘಮ ಕೊಡುತ್ತೆ ಮಸಾಲೆಗೆ. ತುರಿದಿರೋ ಕೊಬ್ಬರಿನ ಈ ಮಿಕ್ಸ್ಚರ್ಗೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕಟ್ ಮಾಡ್ಕೊಂಡಿರೋ ಕೊಬ್ಬರಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಆಯಿತು ರೋಸ್ಟ್ ಮಾಡ್ಕೊಳ್ಳೋಕ್ಕೆ. ಸೈಡ್ಗೆ ರೋಸ್ಟ್ ಮಾಡ್ಕೊತ ಮೇಯ್ನಾಗಿ ಡ್ರಮ್ ಸ್ಟಿಕ್ ಒಗ್ಗರಣೆ ಹಾಕೋಣ. ಈಗ ಮಸಾಲೆ ಹುರಿಯುವಾಗ ಎಣ್ಣೆ ಆಲ್ರೆಡಿ ಹಾಕಿರೋದ್ರಿಂದ ಸ್ವಲ್ಪವೇ ಎಣ್ಣೆ ಹಾಕ್ಕೊಳ್ಳಿ. ಈಗ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಎಸಳುಗಳನ್ನು ಹಾಗೆ ಸ್ಟ್ರೈಟಾಗಿ ಎಣ್ಣೆಗೆ ಬಿಡಬೇಕು. ಇದು ನಿಮಗೆ ಕುಳುಂಬು ತಿನ್ಬೇಕಾದ್ರೆ ಎಷ್ಟು ಹದವಾಗಿ ಸಿಗುತ್ತೆ ಗೊತ್ತಾ. ಆನಂತರ ಈರುಳ್ಳಿ, ಸಾಧ್ಯವಾದರೆ ನೀವು ಪುಟ್ಟ ಈರುಳ್ಳಿ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು, ಈ ಥರ ಕಟ್ಟಿ ಈರುಳ್ಳಿ ಬದಲಿಗೆ. ಒಂದು ಕಡ್ಡಿ ಕರಿಬೇವು ಕೂಡ ಹಾಕ್ಕೊಳ್ಳೇಬೇಕು, ಮಸ್ಟ್. ಕರಿಬೇವು ಎಕ್ಸ್ಟ್ರಾ ಉಳಿದಿದ್ರೆ ಸುಮ್ಮನೆ ಎಸಿತಾ ಇರ್ತೀವಿ. ಅದ್ರ ಬದಲಿಗೆ ನಾವು ರುಬ್ಬೋ ಮಸಾಲೆಗೆ ಹಾಗೂ ಒಗ್ಗರಣೆಗೆ ಕರೆಕ್ಟಾಗಿ ಅದನ್ನು ಫ್ರೆಶ್ಶಾಗಿ ಇಟ್ಕೊಂಡು ಹಾಕ್ತಾ ಇದ್ದರೆ ಅಡುಗೆದು ಒಂದು ಟೇಸ್ಟು ಎಕ್ಸ್ಟ್ರಾನೇ ಆಗಿರುತ್ತೆ. ಖಾರ ಕುಳುಂಬುವಲ್ಲಿ ಮೇಯ್ನಾಗಿ ಬದನೆಕಾಯಿ ಅಥವಾ ನುಗ್ಗೆಕಾಯಿ ಹಾಕ್ತಾರೆ. ನಾನು ಹೇಳಿದ್ನಲ್ಲ ಹೋಟ್ಲಲ್ಲಿ ಖಾರ ಕುಳುಂಬು ತಿಂದೆ ಅಂತ, ಅವರು ಹಾಗಲಕಾಯಿ ಹಾಕಿದರು. ಆ ಹಾಗಲಕಾಯಿ ಪೀಸು ಸಾರೊಳಗೆ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ. ತರಕಾರಿಗೆ ಸ್ವಲ್ಪ ಉಪ್ಪು ಹಾಗೂ ಹಳದಿ ಹಾಕಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಆನಂತರ ನೀರು ಹಾಕಿದ್ರೆ ಕುಳುಂಬುವಲ್ಲಿ ಕಾಯಿಗಳು ರುಚಿಯಾಗಿರುತ್ತೆ. ಒಳ್ಳೆ ಘಮ ಇರೋ ಹಿಂಗನ್ನು ಹಾಕಿದೆ. ಆನಂತರ ಸ್ವಲ್ಪ ಕಲರ್ಗೋಸ್ಕರ 1 ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ. ನೀವು ನಾರ್ಮಲ್ ಪುಡಿನೂ ಹಾಕ್ಕೋಬಹುದು. ಯಾವುದೇ ಕಾರಣಕ್ಕೂ ಜಾಸ್ತಿ ಖಾರದ ಪುಡಿ ಹಾಕ್ಕೋಬೇಡಿ, ಯಾಕಂದರೆ ಮಸಾಲೆಯಲ್ಲಿ ಕಾಳುಮೆಣಸು ಹಾಗೂ ಮಿರ್ಚಿ ಎಲ್ಲ ಕರೆಕ್ಟಾಗಿ ಹಾಕಿಬಿಟ್ಟಿದ್ದೀವಿ. ಇಲ್ಲಾಂದರೆ ಸಾರು ತುಂಬಾ ಖಾರ ಆಗೋಗುತ್ತೆ. ಗಪ್ಪಿಗೆ ತಟ್ಟೆ ಮುಚ್ಚಿಟ್ಟು ಬೇಯಿಸಿದ್ರೆ ಈ ಹೋಳುಗಳೆಲ್ಲ 10 ನಿಮಿಷದಲ್ಲಿ ಬೆಂದು ಬಂದಿರುತ್ತೆ. ಪುಟ್ಟ ಮಿಕ್ಸಿ ಜಾರ್ಗೆ ಎಲ್ಲ ಆರೋಗಿರೋಂತಹ ಮಸಾಲೆಗಳನ್ನು ಹಾಕ್ಕೊಂಡು ಒಂದು ನುಣ್ಣನೆಯ ಡ್ರೈ ಪೌಡ್ರ್ ಮಾಡಿಕೊಂಡೆ. ಈ ಬೇಯ್ತಿರೋ ಹೋಳುಗಳಲ್ಲೇ ಬೆಲ್ಲ ಹಾಕೋದು ಮರೆತುಬಿಟ್ಟೆ ನೋಡಿ. ಪುಡಿ ಘಮ ಘಮ ಅಂತಿತ್ತು, ಬಟ್ ಸ್ವಲ್ಪ ತರ್ತರಿಯಾಗಿತ್ತು. ಹಾಗಾಗಿ ಇನ್ನು ಸ್ವಲ್ಪ ತಿರುಗಿಸ್ಬಿಟ್ಟು ಇನ್ನು ನುಣ್ಣನೆಯ ಪುಡಿ ಮಾಡಿಕೊಂಡೆ. ಕಾಯಿಗಳು ಅರ್ಧಂಬರ್ಧ ಬೆಂದಿರುವಾಗಲೇ ಮಸಾಲೆ ಹಾಗೂ ಮಸಾಲೆಯ ನೀರು ಎಲ್ಲದನ್ನು ಹಾಕಿ ಕಲಿಸ್ಕೊಂಡ್ಬಿಡ್ಬೇಕು. ತುಂಬ ಕಾಯಿ ಫುಲ್ ಬೆಂದ ಮೇಲೆ ಹಾಕ್ತೀವಿ ಅಂತ ಕಾಯೋ ಹಾಗಿಲ್ಲ.
ಕಾಯಿಗಳು ಮಸಾಲೆ ಎಲ್ಲ ಒಂದು ಹದವಾಗಿ 5 ನಿಮಿಷ ಬೇಯಲಿ. ಸಾರಿಗೆ ಕೊನೆಯದಾಗಿ ಎಷ್ಟು ಬೇಕೋ ಅಷ್ಟು ಹರಳುಪ್ಪನ್ನು ಹಾಕ್ಕೊಂಡೆ. ಮಸಾಲೆ ಬೆರೆಸಿ ಸುಮಾರು 5 ನಿಮಿಷ ಕಳೆದಿರಬೇಕು. ಈಗ ನಾನು ಹುಣಸೆ ಹುಳಿನ ಹಾಕ್ಕೋತಾ ಇದ್ದೀನಿ. ಅದು ಸ್ವಲ್ಪ ನಿಧಾನವಾಗಿ ಹಾಕಿದ್ರೆ ಕೊನೆಗಿರೋ ಚರಟ ಎಲ್ಲ ಬೀಳೋದಿಲ್ಲ. ಸ್ವಲ್ಪ ಸರಿಯಾಗಿ ಕಲಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ಈಗಲೇ. ನೀವು ಜಾಸ್ತಿ ಹಾಕ್ಕೋಬಹುದು, ನಾನು ಒಂದು ಪುಟ್ಟ ಹಿಡಿನ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮಸ್ಟ್. ನಾನು ತಮಿಳಿನ ಫೇಮಸ್ ಫುಡ್ ಯೂಟ್ಯೂಬರ್ ವೆಂಕಟೇಶ್ ಭಟ್ ಅವ್ರನ್ನ ಫಾಲೋ ಮಾಡಿ ಇದನ್ನು ಮಾಡಿದ್ದು. ಅವರು ಕೊತ್ತಂಬರಿ ಸೊಪ್ಪನ್ನೆಲ್ಲ ಮಸಾಲೆಗೆಲ್ಲ ಹಾಕಿ ಅರೆದು ಬಿಡೋದಿಲ್ಲ, ಹೀಗೆ ಅವರು ಕೊನೆಗೆ ಹಾಕೋದು. ಸ್ವಲ್ಪ ರುಚಿ ನೋಡಿದೆ, ನಿಜಕ್ಕೂ ಪರ್ಫೆಕ್ಟ್. ಹುಳಿ, ಸಿಹಿ, ಖಾರ ಎಲ್ಲವೂ ಆಗಿತ್ತು. ಇಲ್ಲಿಗೆ ಈ ಸಾರು ಆಯಿತು ಅಂತ ಅಂದ್ಕೋಬೇಡಿ. ತಟ್ಟೆಯನ್ನು ಸ್ವಲ್ಪ ಭಾಗ ಓಪನ್ ಥರ ಮುಚ್ಚಿಟ್ಬಿಟ್ಟು 15 ನಿಮಿಷ ಇಟ್ಟರೆ ಈ ಸಾರು ಆಗಿರುತ್ತೆ. ಅಂದರೆ ಸಾರಿಗೆ ಹಾಕಿರೋ ನೀರು ಅರ್ಧ ಭಾಗದಷ್ಟು ಆಗಬೇಕು. ಸಾರು ಸ್ವಲ್ಪ ದಪ್ಪನೇ ಆಗಬೇಕು, ಸ್ವಲ್ಪ ಏನು ಕರೆಕ್ಟ್ ದಪ್ಪನೇ ಆಗಬೇಕು. ಈ ರೀತಿ ದಪ್ಪ ಆಗಬೇಕು ಅಂದರೆ ಸಿಮ್ಮಲ್ಲಿ ಇಡಬೇಕು. 15 ನಿಮಿಷ ವೆಯ್ಟ್ ಮಾಡಲೇಬೇಕು. ನನ್ನ ಖಾರ ಕೊಳುಂಬು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಖಾರ ಕೊಳುಂಬುನ ಖಂಡಿತ ಮಾಡಿ ತಿನ್ನಿ.